ಹಾಯ್ ಗೈಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಪುನೀತ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ 2002 ರಿಲೀಸ್ ಆಗಿತ್ತು. 2002 ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು ಸಿನಿಮಾ. ಪುನೀತ್ ರಾಜ್ಕುಮಾರ್ ಆಮೇಲೆ ರಕ್ಷಿತಾ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದರು ಸಿನಿಮಾ. ಪುರಿ ಜಗನ್ನಾಥ್ ಡೈರೆಕ್ಷನ್ ಮಾಡಿದರು. ಆ ಟೈಮಲ್ಲಿ 2002 ಇದೊಂಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಇಟ್ಸ್ ಕೈಂಡ್ ಆಫ್ ಅಪ್ಪು ಸಿನಿಮಾ ಬಂದು ದೊಡ್ಡದಾಗಿ ಹಿಟ್ ಆಗಿತ್ತು. ಇಟ್ಸ್ ಲೈಕ್ ಎ ಬ್ಲಾಕ್ ಬಸ್ಟರ್ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದೊಂದು ಒಳ್ಳೆ ಬಿಗ್ ಓಪನಿಂಗ್ ಕೊಟ್ಟಂಥ ಸಿನಿಮಾ ಅಪ್ಪು. ಇವತ್ತು ರಿಲೀಸ್ ಆಗಿದೆ. ಅವ್ರ ಫ್ಯಾನ್ಸಿಗಂತ ಇವತ್ತು ಹಬ್ಬನೇ. ಯಾಕೆಂತಂದರೆ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ಆಲ್ಮೋಸ್ಟ್ ಗಂಧದ ಗುಡಿ 2 ಆದಮೇಲೆ ನೋಡೋ ಅವಕಾಶ ಇರಲಿಲ್ಲ ಅವ್ರ ಫ್ಯಾನ್ಸಿಗೆ ಮತ್ತು ಕನ್ನಡ ಆಡಿಯನ್ಸಿಗೆ ಕೂಡ. ಬರೀ ಅವ್ರ ಫ್ಯಾನ್ಸಿಗೆ ಅಷ್ಟೇ ಅಂತಲ್ಲ, ಯಾಕಂದರೆ ಅವರು ಅಷ್ಟೊಂದು ಒಂದು ಸಿಂಪಲ್ ಹ್ಯೂಮನ್ ಬೀಯಿಂಗ್, ಆಮೇಲೆ ದೊಡ್ಡ ಸ್ಟಾರು. ಸೊ ಹಾಗೆ ಆಮೇಲೆ ರಿಲೀಸ್ ಆಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ನಾಳೆ ನಾಡಿದ್ದು ಎಲ್ಲ ಶೋ ರನ್ ಆಗುತ್ತೆ. ಮೇನ್ ಮಲ್ಟಿಪ್ಲೆಕ್ಸ್ಗಳಲ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲೂ ಕೂಡ. ಆ್ಯಕ್ಚುಲಿ ಗಂಧದ ಗುಡಿ 2 ಬಂದು ಗಂಧದ ಗುಡಿ 2 ಮೂವಿಗೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೂರಿಗೆ ಬಂದಿದ್ದರು. ನಮ್ಮೂರು ಬಳ್ಳಾರಿ ಡಿಸ್ಟಿಕ್ಕು, ಕೂಡ್ಲಿಗಿ ತಾಲೂಕು, ಸರ್ವೋದಯ ಗ್ರಾಮ ಅಂತ. ನಮ್ಮ ಊರಿನ ಹಿಂದುಗಡೆ ಕಾಡಿದೆ. ದೊಡ್ಡ ಕಾಡು. ಅಲ್ಲಿ ಒಂದು ಸೀನ್ ಬರುತ್ತೆ ಗಂಧದ ಗುಡಿ 2 ಇಬ್ಬರು ಮಾತಾಡೋದು. ಆ ಒಂದು ಸೀನ್ ಇಲ್ಲಿ ಫೋಟೋ ಹಾಕಿದ್ದೇನೆ. ಇಲ್ಲಿ ಬರ್ತಾಯಿದೆ ಫೋಟೋ. ಇದೇ ಸೀನು ಬಂದು ನಮ್ಮ ಊರಿನ ಹಿಂದುಗಡೆ ಶೂಟ್ ಮಾಡಿರೋದು. ನಮ್ಮ ಊರಿನ ಹಿಂದುಗಡೆ ಇರೋದು ಒಂದು ರಿಸರ್ವ್ಡ್ ಫಾರೆಸ್ಟ್. ಸೊ ಅಲ್ಲಿ ಬಂದಿದ್ದರು, ಅಲ್ಲಿ ಶೂಟ್ ಮಾಡಿದರು. ಮಾರ್ನಿಂಗ್ ಬಂದು ಮಧ್ಯಾಹ್ನಕ್ಕೆ ಎಲ್ಲ ಈವ್ನಿಂಗ್ ವಾಪಸ್ ಹೋದರು. ಒಂದು ಸೀನಿಗೆ ಬಂದಿದ್ದರು. ನಾನು ಅಲ್ಲೇ ಇದ್ದೆ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು, ಬಟ್ ಅವತ್ತು ನಾನು ನಮ್ಮೂರಲ್ಲಿದ್ದೆ. ನಮ್ಮೂರಲ್ಲೇ ನೋಡಿ ಅವ್ರನ್ನ ತುಂಬ ಖುಷಿ ಪಟ್ಟಿದ್ದೆ. ತುಂಬ ಕ್ಲೋಸಾಗಿ ಕ್ಲೋಸ್ ಕ್ವಾರ್ಟರಲ್ಲಿ ಅವ್ರನ್ನ ನೋಡೋ ಥರ ಆಯಿತು, ಅವಕಾಶ ಸಿಕ್ತು. ಅದಾದಮೇಲೆ ಯಾವುದು ಸಿಕ್ಕಿಲ್ಲ. ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಅಂದರೆ ನನಗೆ ಪುನೀತ್ ರಾಜ್ಕುಮಾರ್ ಅಂತಂದರೆ ನನಗೆ ತುಂಬ ಒಂದು ಅವರ ಸಿನಿಮಾಗಳಲ್ಲಿ ತುಂಬ ಫೇವ್ರೇಟ್ ಅಂತಂದರೆ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಂದರೆ ಜಾಕಿ ಸಿನಿಮಾ. ಯಾಕೆ ಅಂತಂದರೆ ಜಾಕಿ ಸಿನಿಮಾ ಯಾವತ್ತಿಗೂ ಅಷ್ಟೇ ಡಿ ಟಿ ಎಚಲ್ಲಿ ಎಲ್ಲಾದರೂ ಸಿನಿಮಾ ಹಾಕಿದರೆ, ಉದಯದಲ್ಲಿ ಎಲ್ಲಾದ್ರಾಗಲಿ ನಾನು ಅದನ್ನು ನೋಡ್ತೀನಿ ವಿತೌಟ್ ಮಿಸ್. ಯಾಕೆ ಅಂತಂದರೆ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿರೋ ರೀತಿ, ಆ ಒಂದು ಈಸಿ ಗೋಯಿಂಗ್ ಕ್ಯಾರೆಕ್ಟರ್. ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಆಮೇಲೆ ಪೊಲೀಸ್ ಕ್ಯಾರೆಕ್ಟರ್ ರಂಗಣ್ಣರು ಅವ್ರದ್ದು ಆ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಈಸಿಯಾಗಿ ಮಿಂಗಲ್ ಆಗಿದೆ. ಆ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ, ಈಸಿ ಗೋಯಿಂಗ್ ಕ್ಯಾರೆಕ್ಟರ್. ಎಲ್ಲೆಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ. ಆ ಸಿನಿಮಾ ನನಗೆ ತುಂಬ ಫೇವ್ರೇಟ್, ಜಾಕಿ ಸಿನಿಮಾ. ಅದನ್ನು ನಾನು ತುಂಬ ಇವತ್ತಿಗೂ ಎಂಜಾಯ್ ಮಾಡ್ತೀನಿ ಅವ್ರ ಸಿನಿಮಾನ, ಜಾಕಿ ಸಿನಿಮಾ ಅಂತ ಬಂದಾಗ. ಆಮೇಲೆ ಜಾಕಿ ಸಿನಿಮಾ ನಾನು ಯಾವಾಗಲೇ ನೋಡಲಿ, ನನಗೆ ಅವ್ರು ಸತ್ತಿಲ್ಲ ಅನ್ನೋ ಫೀಲ್ ಬರಲ್ಲ ನನಗೆ. ಇಲ್ಲೇ ಎಲ್ಲ ಓಡಾಡ್ಕೊಂಡಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ ನನಗೆ ಜಾಕಿ ಸಿನಿಮಾ ನೋಡಿದಾಗ. ಆಮೇಲೆ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬಳ್ಳಾರಿ, ನಮ್ಮ ಒಂದು ಡಿಸ್ಟಿಕ್ ಹೊಸಪೇಟೆ, ಬಳ್ಳಾರಿ ಬಂದರೆ ಅವರಿಗೆ ಇರೋಷ್ಟು ಫ್ಯಾನ್ಸು ಬೇರೆ ಯಾರಿಗೂ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಷ್ಟು ಫ್ಯಾನ್ಸು ಹೊಸಪೇಟೆಯಲ್ಲಿ, ಸ್ಪೆಷಲಿ ಬಳ್ಳಾರಿಯಲ್ಲಿ. ಅವ್ರಿಗೂ ನಮ್ಮ ಒಂದು ನಾರ್ತ್ ಕರ್ನಾಟಕ ಅಂತ ಬಂದಾಗ ತುಂಬ ಒಂದು ಅಭಿಮಾನ ಇತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ. ದೊಡ್ಡ ಮನೆ ಹುಡುಗ ಅಲ್ಲೇ ಶೂಟ್ ಆಗಿರೋದು, ಬಳ್ಳಾರಿ ಸಿಟಿಯಲ್ಲಿ. ಸೊ ಹಾಗೆ ಒಂದು ಒಳ್ಳೆಯ ಒಂದು ರಿಲೇಷನ್ ಇತ್ತು ಅವ್ರಿಗೆ. ಓವರಾಲ್ ಬಟ್ ಇವತ್ತು ಅವ್ರದ್ದು ಸಿನಿಮಾ, ಹಳೆಯ ಸಿನಿಮಾ ರಿಲೀಸ್ ಆಗಿ ಅವ್ರನ್ನ ಈ ಥರ ನೋಡೋದು ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಸಿನಿಮಾಗಳಿದ್ದಾವೆ ನನ್ನ ಜೊತೆಗೆ. ಅವ್ರ ಸಾಂಗ್ಸು, ಸಿನಿಮಾಗಳು, ಅವ್ರು ಮಾಡಿರೋ ಸೋಷಿಯಲ್ ವರ್ಕ್ ಎಲ್ಲ ಇದ್ದಾವೆ. ಸೊ ಹಾಗಾಗಿ ಅವನ್ನೆಲ್ಲ ನೋಡಿಕೊಂಡು ಕನ್ನಡ ಆಡಿಯನ್ಸ್ ಖುಷಿ ಪಡಬೇಕು.